ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಆಲೂ ಪರೋಟನ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಏನಂದರೆ ವೈಟ್ ಆಲೂ ಪರೋಟ ಮಾಡ್ತಾಯಿದ್ದೀವಿ ಮೈದಾ ಹಿಟ್ಟಿನಲ್ಲಿ. ಸೊ ನೀವು ಕೂಡ ಈ ಸಾಫ್ಟ್ ಆಗಿರ್ತಕ್ಕಂಥ ಮೈದಾ ಹಿಟ್ಟಿನ ಆಲೂ ಪರೋಟವನ್ನು ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ಆಲೂ ಪರೋಟ. ನೀವು ಒಳಗಡೆ ಕೂಡ ನೋಡ್ಬೋದು ಎಷ್ಟೊಂದು ವೈಟಾಗಿ, ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಈ ಒಂದು ಆಲೂ ಪರೋಟ. ಸೊ ಹಾಗಾದರೆ ಬನ್ನಿ ಈ ಒಂದು ಆಲೂ ಪರೋಟನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ 1 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೀವಿ. ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಬೇಕು. ಸೊ ನೋಡ್ಬೋದು ನೀವು, ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಇನ್ನೊಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ, ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಹಸಿಮೆಣ್ಸಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಜಿಂಜರು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ತುರಿದುಬಿಟ್ಟು ಸೇರಿಸಿದ್ದೀವಿ ಇದಕ್ಕೆ. ಆಮೇಲೆ ಒಂದು ಚಿಕ್ಕ ಗಡ್ಡೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ಬೋದು ನೀವು, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀವಿ. ಆಲೂಗಡ್ಡೆನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ಈ ಆಲೂ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ಹಿಟ್ಟಲ್ಲೇ ಉಪ್ಪನ್ನು ಸೇರಿಸಿದ್ದೀವಿ, ಹಾಗಾಗಿ ಇದಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ಸ್ಟಫಿಂಗ್ ರೆಡಿಯಾಗಿದೆ, ಆಲೂ ಸ್ಟಫಿಂಗು. ಅದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಡೋಣ. ಇವಾಗ ನಾವು ಈ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ನೋಡ್ಬೋದು ನೀವು. ಸುಮಾರು ಒಂದು 20 ನಿಮಿಷ ಆಗಿದೆ. ಎಷ್ಟೊಂದು ಸಾಫ್ಟಾಗಿದೆ ಈ ಒಂದು ಮೈದಾ ಹಿಟ್ಟು ಅಂತ ನೋಡ್ಬೋದು ನೀವು. ನೀವು ಬೇಕಿದ್ದರೆ ಗೋಧಿ ಹಿಟ್ಟಲ್ಲಿಯೂ ಸಹ ಮಾಡ್ಬೋದು ಇದನ್ನು. ನಾವು ಗೋಧಿ ಹಿಟ್ಟಲ್ಲಿ ಆಲ್ರೆಡಿ ವೀಡಿಯೋನ ಮಾಡಿದ್ದೀವಿ, ಬೇಕಿದ್ದರೆ ಐ ಕಾರ್ಡಲ್ಲಿ ಹಾಕ್ತೀವಿ, ನೀವು ಆ ವಿಡಿಯೋ ಕೂಡ ನೋಡ್ಕೊಬೋದು. ನಾವು ಇವತ್ತು ಸ್ಪೆಷಲಾಗಿ ಮೈದಾ ಹಿಟ್ಟಲ್ಲಿ ಈ ಒಂದು ಆಲೂ ಪರೋಟನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ಈ ಆಲೂ ಪರೋಟ ಕೂಡ ತುಂಬಾ ರುಚಿಕರವಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಈ ಒಂದು ಆಲೂ ಪರೋಟನ ಇಷ್ಟಪಟ್ಟೇ ಪಡ್ತೀರ. ಇವಾಗ ನೋಡ್ಬೋದು ಈ ಕಡೆ ಈ ಸ್ಟಫಿಂಗ್ ಕೂಡ ತಣ್ಣಗಾಗಿದೆ. ಈ ರೀತಿ ನಾವು ಉಂಡೆನ ಮಾಡ್ಕೊತಾ ಇದ್ದೀವಿ. ನಾವು ತೊಗೊಂಡಿರೋ ಹಿಟ್ಟಲ್ಲಿ ಸುಮಾರು ಒಂದು 7ರಿಂದ 8 ಪರೋಟ ಆಗ್ತಾಯಿದೆ. ಸೊ ಇವಾಗ ಒಂದೊಂದೇ ಬಾಲ್ಸ್ನ ತೊಗೊಂಡ್ಬಿಟ್ಟು ಈ ರೀತಿ ಲಟ್ಸ್ಕೊಳ್ಳೋಣ ಪೂರಿ ಸೈಜ್ಗೆ. ಲಟ್ಸ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನಾವು ಆಲೂ ಸ್ಟಫಿಂಗ್ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಪ್ಯಾಕ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಅರಿಯೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಮೈದಾ ಹಿಟ್ಟಲ್ಲಿ ಮಾಡೋದು. ಸೊ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಕೈಯಲ್ಲೇ ಲಟ್ಸ್ಬಿಡ್ಬೋದು, ಅಷ್ಟೊಂದು ಸಾಫ್ಟಾಗಿ ಬಂದಿದೆ. ಇವಾಗ ನಾವು ಲಟ್ಟಣಿಕೆಯಲ್ಲಿ ಕೂಡ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕಾದರೂ ನೀವು ಮಾಡ್ಕೊಳ್ಳಿ. ನಾವು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಈ ಸೈಜ್ಗೆ ನಾವು ಪರೋಟನ ಲಟ್ಸ್ಕೊಂಡಿದ್ದೀವಿ. ಇವಾಗ ಒಂದು ಹಂಚನ್ನು ಕಾಯಕ್ಕಿಟ್ಟಿದ್ವಿ, ಹಂಚು ಕಾಯ್ದಿದೆ. ಇವಾಗ ಅದ್ರ ಮೇಲೆ ನಾವು ಪರೋಟನ ಆ್ಯಡ್ ಮಾಡೋಣ. ಸೊ ಇವಾಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ನಾವು ತಿರ್ಸಾಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆನ ಇವಾಗನೇ ಅಪ್ಲೈ ಮಾಡಬೇಕು, ಮುಂಚೆನೇ ಎಣ್ಣೆ ಅಪ್ಲೈ ಮಾಡಬಾರ್ದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೈದಾ ಹಿಟ್ಟಿರೋದ್ರಿಂದ ನಮಗೆ ಇಲ್ಲಾಂದರೆ ಅಂಟಂಟಾಗಿಬಿಡುತ್ತೆ, ಜಿಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿದ್ರೇ ನಮಗೆ ಈ ಒಂದು ಪರೋಟ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಪೂರಿ ರೀತಿಯಲ್ಲಿ ಈ ಒಂದು ಪರೋಟ ಉಬ್ಬಿಕೊಂಡು ಬಂದಿದೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಪೂರಿ ಥರ ಬಂದಿದೆ. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಒಂದು ಆಲೂ ಪರೋಟ ಅಂತ. ಖಂಡಿತ ನಿಮಗೆ
ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ಒಂದು ಸಲ ನೀವು ಈ ರೀತಿ ಆಲೂ ಪರೋಟನ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಹೊಟ್ಟೆ ತುಂಬ ಇದನ್ನು ತಿಂತಾರೆ. ಹಾಗಾದರೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ಈ ನಮ್ಮ ಚಾನಲ್ಗೆ ಹೇಗಿತ್ತು ಈ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ. ಆಮೇಲೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.